ತಾಲಿಬಾನದು ತುಂಬಾ ಇದು ಆಯ್ತು. ನಿಮ್ಗೆ ಬರ್ಲಿಕ್ಕೆ ಹೆಂಗೆ ಮೊನ್ನೆ ಏರ್ಲಿಫ್ಟ್ ಆಯ್ತಲ್ಲ ಅದ್ರಲ್ಲಿ ಬಂದ್ರಿ? ನಾವು 8 ದಿವಸ ಮೊದ್ಲೇ ಅಲ್ಲಿಂದ ಹೊರ್ತೀವಿ 14 ಡೇಟಿಗೆ. ಯಾವ ಡೇಟಿಗೆ ಹೋಗ್ತಿದ್ವಿ? 14 ಹೋಗ್ತಿದ್ರು. ಇಶ್ಯೂ ಸ್ಟಾರ್ಟ್ ಆಗಿನ ಮುಂಚೆ ಇಶ್ಯೂ ಸ್ಟಾರ್ಟ್ ಆಯ್ತು. ನಮ್ ಕಂಪನಿ ಹೇಳಿದ್ರು ನಮ್ಗೆ ಸಂಜೆ 5 ಗಂಟೆಗೆ ನೀವು ಇಲ್ಲಿಂದ ಬಿಡ್ಬೇಕು ಅಂತ. ಯಾವ ಕಂಪನಿ ಯಾವ ಏರಿಯಾದಲ್ಲಿ? ಬರ್ಲಿಲ್ಲ, ನಾವು ಅಲ್ಲಿಂದ ಬಿಡ್ಲಿಲ್ಲ, ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲ ಲೋಕಲ್ ಜನರು, ಏರ್ಪೋರ್ಟ್ ನಲ್ಲಿ ಫುಲ್ ಲೋಕಲ್ ಜನರು. ನಮ್ಗೆ ಅಲ್ಲಿಂದ ಫ್ಲೈಟ್ ಲ್ಯಾಂಡ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅವರು. ಆಮೇಲೆ ಸ್ವಲ್ಪ US ಆರ್ಮಿ ಅವರು ಸ್ವಲ್ಪ ಫೈರಿಂಗ್ ಮಾಡಿ ಅವರಿಗೆ ಹಿಂದಿತ್ತು ಕಡೆ. ಆಮೇಲೆ 17ಕ್ಕೆ ಫ್ಲೈಟ್ ಆಯ್ತು ನಮ್ದು ಅಲ್ಲಿಂದ ಕತಾರಿಗೆ. ನಮ್ಮ ಕ್ಲೋಸ್ ಫ್ರೆಂಡ್ ಅಮರ್ ಆಚಾರ್ಯ ಅಂತ. ಸೊ 14ಕ್ಕೆ ಹೊರಟ್ರಿ ನೀವು ಅಲ್ಲಿಂದ? ಅಲ್ಲೇ ಇದ್ರಿ, ನಾವು ಕಾಬೂಲ್ ನಲ್ಲಿ ಇದೀವಿ. ಅಲ್ಲಿಂದ ನಮ್ಗೆ ಹೋಗಿ ಯಾವ ಡೇಟಿಗೆ ಹೊರಟ್ರಿ? ಆಗ್ಲಿಲ್ಲ. 17ಕ್ಕೆ 17ಕ್ಕೆ ಕತಾರ್ ಹೋಗಿ ಕತಾರ್ಗೆ ಹೋಗಿ US ಕ್ಯಾಂಪ್ ನಲ್ಲಿ ಇದ್ವಿ ನಾವು ಕತಾರಿಗೆ. ಆಮೇಲೆ ಮೋದಿ ಎಲ್ಲ ತುಂಬಾ ಒಳ್ಳೆ ಇದು ಮಾಡಿದ್ರು, ನಮ್ಗೆ ಹೆಲ್ಪ್ ಇಲ್ಲ. ಆಮೇಲೆ ನಮ್ ಕಂಪನಿಯವರು ಟಿಕೆಟ್ ಮಾಡಿದ್ರು ಕತಾರಿಂದ ದಿಲ್ಲಿಗೆ, ದಿಲ್ಲಿಂದ ಮುಂಬೈಯಿಂದ ಇವತ್ತು ಬೆಳಿಗ್ಗೆ ಬಂದೆ ನಾನು. ನಮ್ಮ ಕಂಪನಿ ಮತ್ತೆ ನಮ್ಮ HR ಒಂದು ಇಂಡಿಯನ್ ಅವರು, ಅವನು ರಾಜೇಶ್ ಅಂತ, ರಾಜೇಶ್ ಸಿಂಗ್ ಅಂತ. ಅವನು ತುಂಬಾ ಹೆಲ್ಪ್ ಮಾಡ್ದ ನಮ್ಗೆ. 800-900 ಎಲ್ಲರಿಗೂ ಕರ್ಕೊಂಡ್ ಬಂದ್ರು ನಮ್ಮ ಎಂಬೆಸಿ. ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಹೆಲ್ಪ್ ಮಾಡಿದ್ರು. ಒಳ್ಳೆ ಜನ ಊಟ ಎಲ್ಲ ಕೊಟ್ಟಿದ್ರು. ನಮ್ಮ ಎಂಬೆಸಿನವರು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ, ನಮ್ಮ ಕಂಪನಿದವರು ಕೂಡ. ನಿಮ್ ತಿಳಿದಂಗೆ ಕಾರವಾರದಲ್ಲಿ ಮತ್ತೆ ಯಾರು ಕಾರವಾರ ಭಾಗದ ಜನರು ಯಾರು ಇದ್ದಾರೆ? ಅವರು ಮೊದ್ಲೇ 10 ದಿವಸ ಮೊದ್ಲೇ ಬಂದಿದ್ದ. ಒಬ್ಬನು ಒಟ್ಟಿಗೆ ಅವನ್ ಅಂತ ಇದ್ದ. ನಮ್ಗೆ ಗೊತ್ತಿಲ್ಲ, ಅವರು ವೆಕೇಶನ್ ಹಾಕಿ ಬಂದಿದ್ರು. ವೆಕೇಶನ್ ಅಲ್ಲಿ ಬಂದಿದ್ರು. ಈ ಇಶ್ಯೂ ಗೊತ್ತಿಲ್ಲ ಯಾರಿಗೆ, ಸಡನ್ಲಿ ಆಯ್ತು. ನಮ್ಗೆ ಗೊತ್ತಿಲ್ಲ ಈ ತರ ಆಗೋದಂತ. ನಾವು ಕೆಲಸ ಮಾಡ್ತಿದ್ರು, ಅವಾಗ ಅವರು ಡಿಸಿಷನ್ ತಗೊಂಡ್ರು ಈಗ ಬಂದ್ ಮಾಡ್ಬೇಕಂತ. ಸರಿ, ಓಕೆ, ಖುಷಿ ಆಯ್ತು. ಥ್ಯಾಂಕ್ ಯು. ನಂಬರ್ ಹೇಳಿ, ಎನಿ ಇಶ್ಯೂಸ್ ನಂಗೆ ಕಾಲ್ ಮಾಡಿ, ನಾನು ನಂಬರ್ ಕೊಟ್ಟಿರ್ತೀನಿ. ತಮ್ಮ ನಂಬರ್ ಹೇಳಿ. 83-1055-2460. समझे हमें घरे लेते समझे ಖುಷಿ ಹೇಗನ್ಸಿದೆ ಮನೆಗೆ ಬಂದಿದ್ದು? ಮನೆಗೆ ಬಂದ್ಮೇಲೆ ಹೇಗನ್ಸಿದೆ? ಖುಷಿ. ಪ್ರಾಬ್ಲಮ್ಸ್ ಎಲ್ಲ ಒಳ್ಳೆ ಇತ್ತು, ಆದ್ರೆ ಟೆನ್ಷನ್ ತುಂಬಾ. ಫೋನ್ ಮಾಡ್ಲಿಕ್ಕೆ ಸಿಗಲಿಲ್ಲಾಗಿತ್ತು, ಯಾಕಂದ್ರೆ ಅಲ್ಲಿ ನಮ್ ಸಿಂಗಲ್ ಆಗಿತ್ತು, ನೆಟ್ವರ್ಕ್ ಸರಿ. ಒಂದ್ಸಲ ವೈಫೈ ರೂಮಿಗೆ ವೈಫೈ ಸಿಗ್ತು, ಹೊರಗಡೆ ಹೋದ್ರೆ PCR ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕಾಗ್ತಿತ್ತು. ಅದಕ್ಕೆ ವೈಫೈ ಸರಿಯಾಗಿ ಸಿಗ್ಲಿಲ್ಲ. ಸ್ವಲ್ಪ ಫ್ಯಾಮಿಲಿ ಹತ್ರ ಮಾತಾಡ್ಲಿಕ್ಕೆ ತೊಂದರೆ ಇತ್ತು ಅಷ್ಟೇ. ಅಲ್ಲ, ಆಮೇಲೆ ಗಲಾಟೆ ಸ್ಟಾರ್ಟ್ ಆದ್ಮೇಲೆ ಊಟಕ್ಕೆಲ್ಲ ಸಮಸ್ಯೆ ಆಯ್ತಾ ಅಂತ? ಗಲಾಟೆ ಸ್ವಲ್ಪ 2 ದಿವಸ ಊಟಕ್ಕೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಎಲ್ಲ ಡಿಫೆಗ್ ಅಲ್ಲಿ ನಮ್ ಡಿಫೆಗ್ ಇರ್ತದೆ, ಕ್ಯಾಂಟೀನ್ ಆರ್ಮಿ ಜನ ಊಟ ಮಾಡಿದ್ದು, ಅಲ್ಲಿ ಎಲ್ಲ ಬಂದ್ ಆಗಿತ್ತು. ಅದಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಮತ್ತೆ ನೀವು ಇದನ್ನೆಲ್ಲ ನೋಡಿದ್ರ? ಅಲ್ಲಿ ಗಲಾಟೆ ಎಲ್ಲ ನಡೀತಾ ಇತ್ತಲ್ಲ, ವಿಡಿಯೋದಲ್ಲಿ ಏನ್ ನೋಡಿದ್ರಿ ನೀವು? ಕಣ್ಮುಂದೆ ನೋಡಿದ್ರಿ? ಅವ್ರೇನ್ ಈಗ ಇದಾಗ್ತಾ ಇರೋದು ಅಂದ್ರೆ ಗನ್ ಶೂಟ್ ಮಾಡ್ತಾ ಇರೋದು ಅಥವಾ ಅದು ಅವ್ರಿಗೆ ಏನ್ ಮಾಡ್ಲಿಲ್ಲ, ಆದ್ರೆ ಅವರು ಟೈಮಿಂಗ್ ಕೊಟ್ಟಿದ್ದಾರಲ್ಲ.